ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಚುನಾವಣೆಗಳು ಇನ್ನೇನು ಘೋಷಣೆ ಆಗೋ ಹಂತದಲ್ಲಿದೆ. ಎಲ್ಲ ಪಕ್ಷಗಳು ಮೈತ್ರಿಗಳು ಸೀಟ್ ಶೇರಿಂಗ್ ಅಂತ ಕಿತ್ತಾಡ್ಕೊಂಡಿದ್ದಾರೆ. ಆ ಕಡೆ ಎನ್ಡಿಎನು ಕಿತ್ತಾಡ್ತಿದೆ, ಈ ಕಡೆ ಇಂಡಿಯಾ ಒಕ್ಕೂಟವು ಕಿತ್ತಾಡ್ತಿದೆ. ಇದರ ನಡುವೆ ಕಾಂಗ್ರೆಸ್ ಒಂದು ದೊಡ್ಡ ಎಡವಟ್ಟು ಮಾಡ್ಕೊಳ್ತಿದೆ. ದುರಹಂಕಾರ ತೋರಿಸುವ ಮೂಲಕ ಬಿಹಾರದಲ್ಲಿ ಬಿಜೆಪಿ ಗೆಲುವಿಗೆ ಪಣ ತೊಟ್ಟ ಹಾಗೆ ಬಿಜೆಪಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಅಂತ ಅದರ ನಡವಳಿಕೆಗಳು ಎತ್ತು ತೋರಿಸ್ತಾ ಇದ್ದಾವೆ. ಏನಾಗ್ತಿದೆ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಅಥವಾ ಮಹಾಗಠಬಂಧನ್ ಅಂತ ಇವರೇನು ಹೆಸರಿಟ್ಕೊಂಡಿದಾರಲ್ಲ ಅದರಲ್ಲಿ ಅನ್ನೋದನ್ನ ನೋಡಿದಾಗ ನಿಮಗೆ ಅಂತಹ ಅನುಮಾನಗಳು ಬರ್ತವೆ. ಸೊ ಏನ್ ನಡೀತಿದೆ ಅಲ್ಲಿ? ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವಾರಗಳ ಹಿಂದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ಬಿಹಾರದಲ್ಲಿ 1300 ಕಿಲೋಮೀಟರ್ಗಳ ವೋಟರ್ ಅಧಿಕಾರ ಯಾತ್ರೆಯನ್ನ ಮಾಡಿದ್ರು. ಅದರಲ್ಲಿ 2 ವಿಚಾರಗಳನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ರು. ಜನ ಸಹ ಕನ್ವಿನ್ಸ್ ಆದ್ರು. ಏನು? ವೋಟ್ ಚೋರಿ ಆಗ್ತಿದೆ, ಮತಗಳ ಕಳ್ಳತನ ಆಗ್ತಿದೆ, ಮತಗಳನ್ನ ಕದ್ದು ನರೇಂದ್ರ ಮೋದಿ ಬಿಜೆಪಿ ಚುನಾವಣೆಗಳನ್ನ ಗೆಲ್ತಾ ಇದೆ. ಆ ಮೂಲಕನೇ ಅವರು ಅಧಿಕಾರಕ್ಕೆ ಬರ್ತಾ ಇರೋದು. ಮೋದಿ ಅಧಿಕಾರಕ್ಕೆ ಬಂದಿರೋದೇ ಕಳ್ಳ ಓಟುಗಳಿಂದ ಅಂತ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದನೆ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಆ ಯಾತ್ರೆಗೆ ಮೊದಲು ಯಾತ್ರೆಯ ನಂತರ 2 ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಶೇಷವಾಗಿ ಕರ್ನಾಟಕದ 2 ಕ್ಷೇತ್ರಗಳು, ಯಾತ್ರೆಗೆ ಮೊದಲು ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಯಾತ್ರೆಯ ನಂತರ ಇಲ್ಲಿ ತೆಗೆದುಕೊಳ್ಳುವಂತಹ ಆಳಂದ ವಿಧಾನಸಭಾ ಕ್ಷೇತ್ರ, ಎರಡೂ ಕಡೆ ಮಹದೇವಪುರದಲ್ಲಿ ಹೇಗೆ ಮತಗಳನ್ನ ಸೇರಿಸ್ತಾರೆ, ಕಳ್ಳ ಮತಗಳನ್ನ ಸೇರಿಸ್ತಾರೆ ಅನ್ನೋದು, ಆಳಂದ ಕ್ಷೇತ್ರದಲ್ಲಿ ಹೇಗೆ ಮತಗಳನ್ನ ವಿರೋಧ ಪಕ್ಷಕ್ಕೆ ಬರಬಹುದಾದಂತಹ ಮತಗಳನ್ನ ಡಿಲೀಟ್ ಮಾಡ್ತಾರೆ, ತೆಗೆದು ಹಾಕ್ತಾರೆ, ಆ ಷಡ್ಯಂತ್ರಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ವಿವರವಾಗಿ 2 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದರ ನಡುವೆ ಆ ಯಾತ್ರೆ ಇತ್ತು. ಆ ಯಾತ್ರೆಯ ಸಂದರ್ಭದಲ್ಲಿ RJD 100% ತೊಡಗಿಸಿಕೊಂಡಿತ್ತು. ತೇಜಸ್ವಿ ಯಾದವ್ ಪ್ರತಿ ದಿನ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇದ್ರು. ಇಡೀ ರಾಜ್ಯ ಸುತ್ತಾಡಿದ್ರು. ಅಷ್ಟು ಅನುಬಂಧ ಇತ್ತು, ಅಷ್ಟು ಮೈತ್ರಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಹಕಾರ ಇತ್ತು. ಆದರೆ ಈಗೇನಾಗಿದೆ? ಕಾಂಗ್ರೆಸ್ಗೆ ದುರಹಂಕಾರ ಬಂದಿದೆಯಾ, ಓವರ್ ಕಾನ್ಫಿಡೆನ್ಸ್ ಬಂದಿದೆಯಾ ರಾಹುಲ್ ಗಾಂಧಿ ಯಾತ್ರೆಯ ನಂತರ ಅನ್ನೋ ಅನುಮಾನ ಬರೋ ರೀತಿಯಲ್ಲಿ ತೇಜಸ್ವಿ ಯಾದವ್ ಯಾತ್ರೆಗೆ ಹೊರಟಿದ್ದಾರೆ. ತೇಜಸ್ವಿ ಯಾದವ್ ಜೊತೆ ಕಾಂಗ್ರೆಸ್ ಹೋಗ್ತಿಲ್ಲ. ಕಾಂಗ್ರೆಸ್ಸಿನ ನಾಯಕರೇ ಕಾಣಿಸ್ತಾ ಇಲ್ಲ. ತೇಜಸ್ವಿ ಯಾದವ್ ಜೊತೆ ಕೇವಲ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಮಾತ್ರ ಕಾಣಿಸ್ತಿದ್ದಾರೆ. ಕಾಂಗ್ರೆಸ್ಸಿನ ಒಬ್ಬ ನಾಯಕನೂ ಬರ್ತಿಲ್ಲ. ಸ್ವತಃ ತೇಜಸ್ವಿ ಯಾದವೇ ಕಾಂಗ್ರೆಸ್ ಯಾತ್ರೆಯಲ್ಲಿ ಹೋಗಿದ್ರು. ಬಟ್ ತೇಜಸ್ವಿ ಯಾದವ್ ಅವರ ಯಾತ್ರೆಯಲ್ಲಿ ಕಾಂಗ್ರೆಸ್ ಅವರಿಲ್ಲ. ಅದು ಒಂದಾದರೆ, ಎರಡನೇದು ಸೀಟ್ ಶೇರಿಂಗ್ ವಿಚಾರದಲ್ಲಿಯೂ ಸಹ ಕಾಂಗ್ರೆಸ್ ದುರಹಂಕಾರ ತೋರಿಸ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಳೆದ ಬಾರಿ 70 ಸೀಟು ಬೇಕು ಅಂತ ಪಟ್ಟು ಹಿಡಿದು ಹಠ ಹಿಡಿದು 2020ರಲ್ಲಿ ಕಾಂಗ್ರೆಸ್ 70 ಸೀಟ್ಗಳನ್ನು ಪಡ್ಕೊಂಡಿತ್ತು. 70 ಸೀಟಲ್ಲಿ ಸ್ಪರ್ಧೆ ಮಾಡಿತ್ತು. ಗೆದ್ದಿದ್ದೆಷ್ಟು? ಕೇವಲ 19. ಇನ್ನು 15-20 ಸೀಟ್ ಗೆಲ್ಲಬೇಕಾಗಿತ್ತು. ಗೆಲ್ಲೋಕ್ ಸಾಧ್ಯ ಆಗ್ಲಿಲ್ಲ. 12 ಸೀಟುಗಳಿಂದ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗೋದು ಮಿಸ್ ಆಯ್ತು. ಬರೀ 12 ಸೀಟಿಂದ ಮಿಸ್ ಆಗಿದ್ದು ತೇಜಸ್ವಿ ಯಾದವ್. ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್. 70ರಲ್ಲಿ ಕೇವಲ 19 ಗೆದ್ದಿತ್ತು. ಅಷ್ಟಿದ್ದೂ ಸಹ ಈ ಬಾರಿ 80ಕ್ಕಿಂತ ಹೆಚ್ಚು ಸೀಟು ಬೇಕು ಅಂತ ಪಟ್ಟು ಹಿಡಿದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನಮಗೆ ಅಲೆ ಇದೆ. ರಾಹುಲ್ ಗಾಂಧಿ ಯಾತ್ರೆಯಿಂದ ನಮಗೆ ಅಲೆ ಸೃಷ್ಟಿಯಾಗ್ಬಿಟ್ಟಿದೆ ಬಿಹಾರದಲ್ಲಿ. ನಮಗೆ ಆ ಅಲೆಯ ಆಧಾರದ ಮೇಲೆ 80 ಸೀಟ್ ಕೊಡಿ, ನಾವು ಗೆಲ್ತೀವಿ ಅಂತ ತೇಜಸ್ವಿ ಯಾದವ್ಗೆ ಈಗ ಸಂಕಟ ತಂದಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅದನ್ನು ನೋಡಿದಂತಹ ಅವ್ರಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರುವಂತಹ ಕಮ್ಯುನಿಸ್ಟರು ಸಹ ನಮಗೆ ಹೆಚ್ಚಿಗೆ ಕೊಡಿ, ಕಳೆದ ಬಾರಿ ನಮ್ಮ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ, ನೀವು ಕೊಟ್ಟಿದ್ದ ಸೀಟುಗಳಲ್ಲಿ 17 ಸೀಟ್ ಕೊಟ್ರೆ 12 ಗೆದ್ದಿದ್ದೀವಿ, ನಾವು ಕೊಡಿ ನಮ್ಗೆ ಇನ್ನೂ ಜಾಸ್ತಿ, ಕಾಂಗ್ರೆಸ್ಗೆ ಕೊಡೋಂಗಿದ್ರೆ ನಮಗೂ ಜಾಸ್ತಿ ಕೊಡಿ. ತೇಜಸ್ವಿ ಯಾದವ್ಗೆ ಸಂಕಟ ಬಂದಿದೆ. ಈಗ ದೊಡ್ಡ ಸಂಕಟ ಎದುರಾಗಿದೆ. ಎಲ್ಲವೂ ಕಾಂಗ್ರೆಸ್ ಮಾಡ್ತಿರೋ ಕಿತಾಪತಿ ಅಂತ ಹೇಳಲಾಗ್ತಿದೆ. ಸೀಟ್ ಶೇರಿಂಗ್ ಬಗ್ಗೆಯೂ ಸಹ ಈ ರೀತಿ ಯಾತ್ರೆ ಹೊರಟ್ರೆ RJD ಅವರು ತೇಜಸ್ವಿ ಯಾದವ್ ಅದಕ್ಕೆ ಸಹಕಾರ ಇಲ್ಲ, ಇವ್ರಿಗೇನೋ ಕೊಂಬು ಬಂದಿದೆ ಅನ್ನುವ ರೀತಿಯಲ್ಲಿ ಆಡ್ತಿದ್ದಾರೆ ಅಂತ RJD ನಾಯಕರು ಒಳಗೊಳಗೆ ಬೈಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಒಂದು ರೀತಿಯಾಗಿ ಮನಸ್ಸು ಕೆಟ್ಟಂಗೆ, ಬ್ರೇಕ್ ಆದಂಗೆ ತೇಜಸ್ವಿ ಯಾದವ್ ಸಣ್ಣ ಧ್ವನಿಯಲ್ಲಿ ಎಲ್ಲ ಸೀಟಲ್ಲೂ ನನ್ನ ಪಕ್ಷ ಸ್ಪರ್ಧೆ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈ ರೀತಿ ಮಾಡಿದ್ರೆ ಇನ್ನೇನು ಮಾಡಕ್ಕಾಗತ್ತೆ?
ಇವರು ಆಡ್ತಿರೋ ಆಟ ನೋಡಿದ್ರೆ ಬಿಜೆಪಿನ ಗೆಲ್ಲಿಸ್ಬೇಕು ಅನ್ನುವಂತಹ ಪಣವನ್ನ ಕಾಂಗ್ರೆಸ್ ತೊಟ್ಟ ಹಾಗಿದೆ ಬಿಹಾರದಲ್ಲಿ. ಅಲ್ಲಿ ಹೇಗೂ ಜೆಡಿಯು ನಿರ್ನಾಮ ಆಗತ್ತೆ. ಜೆಡಿಯುಗೆ ಅಸ್ತಿತ್ವನೇ ಇಲ್ಲದಂತಹ ಆಗ್ಬಿಡುತ್ತೆ. ಬಿಜೆಪಿನೇ ಈಗ ಮೇಯ್ನು. ಚಿರಾಗ್ ಪಾಸ್ವಾನ್ ಒಂದು ಮಟ್ಟಕ್ಕಿದ್ರೆ ಬಿಜೆಪಿನೇ ಮೇಯ್ನು. ಆದ್ರೆ ಆ ಬಿಜೆಪಿಗೆ ಪೆಟ್ಟು ಕೊಡೋದಕ್ಕೆ ಶಕ್ತಿ ಇರೋದು ಕೇವಲ ತೇಜಸ್ವಿ ಯಾದವ್ಗೆ ಮಾತ್ರ ಬಿಹಾರದಲ್ಲಿ. ಅದನ್ನ ಒಪ್ಪಿಕೊಳ್ಳೋದಕ್ಕೆ ಕಾಂಗ್ರೆಸ್ ತಯಾರಿ ಇಲ್ಲ. ಅದಕ್ಕಿಂತ ದೊಡ್ಡ ವಿಚಾರ ಏನು ಗೊತ್ತಾ? RJD ಪ್ರತಿದಿನ ಹೇಳ್ತಾ ಇದೆ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಣ ಅಂತ. ಕಾಂಗ್ರೆಸ್ ಒಪ್ತಾ ಇಲ್ಲ. ರಿಸಲ್ಟ್ ಬರ್ಲಿ, ಏನೋ ಇವ್ರದ್ದು ಜಾಸ್ತಿ ಬಂದ್ಬಿಟ್ಟು ಇವರು ಮುಖ್ಯಮಂತ್ರಿ ಆಗ್ಬಿಡ್ತೀರಿ ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲದ ಥಿಂಕಿಂಗ್ ಅಲ್ಲಿ ಕಾಂಗ್ರೆಸ್ ಬಿಹಾರದಲ್ಲಿ ಇದ್ದಂಗಿದೆ. ಇಷ್ಟೆಲ್ಲ ನಡೀತಿದ್ರು ರಾಹುಲ್ ಗಾಂಧಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಬಿಹಾರದ ಚುನಾವಣೆಗಳ ಬಗ್ಗೆ, ಮೈತ್ರಿಯ ಬಗ್ಗೆ, ಅಲ್ಲಿನ ಸೀಟ್ ಶೇರಿಂಗ್ ಬಗ್ಗೆ ಮಾತೇ ಇಲ್ಲ. ತೇಜಸ್ವಿ ಯಾದವ್ ಒಬ್ಬರೇ ಅದನ್ನ ನಿಭಾಯಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕಡೆ ಮೀಡಿಯಾಗಳು ಮುಂದೆ ಹೇಳ್ತಾರೆ ಯಾವ ಒಡಕೂ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ, ಬಿಹಾರದಲ್ಲಿ ಗೆಲ್ತೀವಿ, ನಮ್ಮ ಮೈತ್ರಿ ಗೆಲ್ಲುತ್ತೆ ಅಂತ ಹೇಳ್ಕೊಂಡೇ ಓಡಾಡ್ತಿದ್ದಾರೆ. ಬಟ್ ಒಳಗೊಳಗೆ ಅವರಿಗೆ ಸಂಕಟ ಆಗ್ತಿದೆ. ಇಂಥ ದ್ರೋಹ ಬಗೀತಿದ್ದಾರಲ್ಲ ಇವರು, ನಂಬಿಸ್ಬಿಟ್ಟು ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದಕ್ಕೆ ಬಿಡಲ್ಲ, ಹೆಚ್ಚಿಗೆ ಸೀಟು ಬೇಕು ಅಂತಾರೆ, ಗೆಲ್ಲಲ್ಲ, ಯಾತ್ರೆಗೆ ಹೊರಟ್ರೆ ನಮ್ಮ ಜೊತೆ ಬರಲ್ಲ. ಏನ್ ಮಾಡ್ಬೇಕು ತೇಜಸ್ವಿ ಯಾದವ್? ಬಿಹಾರದಲ್ಲಿ ಜನ ಕಾಯ್ತಿದ್ದಾರೆ ಬಿಜೆಪಿಯನ್ನ ಸೋಲ್ಸೋದಕ್ಕೆ. ಬಟ್ ಬಿಜೆಪಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಡ್ಕೊಳ್ತಿದೆ. ಬಿಹಾರದಲ್ಲಿ ಒಂದು ಕಡೆ SIR, ಒಂದು ಕಡೆ ವೋಟ್ ಚೋರಿ, ಎರಡೂ ವಿಚಾರದಲ್ಲಿ ಬಿಹಾರದ ಜನ ರೋಸ್ ಹೋಗಿದ್ದಾರೆ. ಬಿಜೆಪಿ, NDA, ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಅಂತೂ ಕಾಣಿಸ್ತಾನೆ ಇಲ್ಲ, ಆದ್ರೂ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ, ಕಾಂಗ್ರೆಸ್ ರೆಡಿ ಇಲ್ಲ. ಕಾಂಗ್ರೆಸ್ ಅವರು ದುರಹಂಕಾರ, ನಮ್ಗೇನೋ ದೊಡ್ಡ ಪುಡುಂಗಿಗಳು ನಾವು ಅಂತ ಅವ್ರಿಗವ್ರೆ ಮೇಲೆ ಹಾಕೊಂಡಂಗೆ ಕಾಣ್ತಿದೆ. ಈ ರೀತಿ ಆದರೆ ಮತ್ತೆ ಅನುಭವಿಸ್ತಾರೆ ಕಾಂಗ್ರೆಸ್, ಅಷ್ಟೇ. ಕಾಂಗ್ರೆಸ್ ಅನುಭವಿಸುತ್ತೆ, ಬಟ್ ಆ ಅನುಭವ ಅವ್ರಿಗೆ ಕಡಿಮೆ ಎಫೆಕ್ಟ್. ರಾಜ್ಯದ ಜನತೆ, ಬಿಹಾರದ ಜನತೆ, ದೇಶದ ಜನತೆಗೆ ಎಲ್ರಿಗೂ ನಷ್ಟ, ಅಷ್ಟೇ, ಏನಿಲ್ಲ. ನೋಡೋಣ, ಈಗಲಾದ್ರೂ ಕಾಂಗ್ರೆಸ್ ತಿದ್ಕೊಳ್ಳುತ್ತಾ? ರಾಹುಲ್ ಗಾಂಧಿ ಈಗಲಾದ್ರೂ ಮೆಚ್ಯೂರ್ಡ್ ಆಗಿ ಸ್ವಲ್ಪ ಪ್ರೌಢಿಮೆಯಿಂದ ವರ್ತಿಸಿ RJD ಜೊತೆ ಕೂತ್ಕೊಂಡು ಎಲ್ಲವನ್ನು ಬಗೆಹರಿಸ್ಕೊಳ್ತಾರ? ಇಲ್ಲ, ಕಾಂಗ್ರೆಸ್ ಯಥಾ ಪ್ರಕಾರ ನಮಗೆ ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ, ನಾವೇ ಡಾನ್ಗಳು, ನಮ್ಮನ್ನು ಡಾನ್ ಅಂತ ಒಪ್ಕೊಂಡ್ರೆ ಮಾತ್ರನೇ ನಾವು ಮುಂದೆ ಬರ್ತೀವಿ, ಇಲ್ಲ ಅಂದ್ರೆ ನಾವು ಮುಳುಗ್ತೀವಿ, ನಿಮ್ಮನ್ನು ಮುಳುಗಿಸ್ತೀವಿ ಅಂತ ಅದೇ ಹಳೆ ಚಾಳಿನ ಮುಂದುವರ್ಸ್ಕೊಂಡು ಹೋಗ್ತಾರ. ನೋಡ. ಸೊ ಇದಿಷ್ಟು ಬಿಹಾರದ ಚುನಾವಣೆಗಳ ಕುರಿತಾಗಿ ಇಂಡಿಯಾ ಒಕ್ಕೂಟದಲ್ಲಿ, ಮಹಾಗಠಬಂಧನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.